ವೆಲ್ಕಮ್ ಟು ಪಿಕೆ ಕೆಮಿಸ್ಟ್ರಿ. ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಸಿ&ಆರ್ ರೂಲ್ಸ್ ಬಗ್ಗೆ ವಿಡಿಯೋ ಮಾಡಿದಾಗ ನಾನು ಹೇಳಿದ್ದೆ ಈ ಸಾರಿ ಸಿ&ಆರ್ ರೂಲ್ಸ್ ಅಲ್ಲಿ ಬಹಳಷ್ಟು ಚೇಂಜ್ ಆಗಬಹುದು ಅಂತ ಹೇಳಿದ್ದೆ. ಅದೇ ರೀತಿ ಅತಿಥಿ ಉಪನ್ಯಾಸಕರು ಅಂತ ಯಾರು ವರ್ಕ್ ಮಾಡ್ತಾರಲ್ಲ ಅವರಿಗೆ ಕೃಪಾಂಕನೂ ಕೊಡ್ರಿ ಅಂತ ಹೇಳಿ ಒಂದು ಹೋರಾಟ ನಡೀತದೆ. ಸೊ ಅದಕ್ಕಾಗಿ ಸಿ&ಆರ್ ರೂಲ್ಸ್ ಅಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೃಪಾಂಕ ಕೊಡಲೂಬಹುದು ಅಂತ ಹೇಳಿದ್ದೆ. ಅದಕ್ಕೆ ತಕ್ಕಂತೆ ಇವತ್ತು ಒಂದು ಪೇಪರ್ ಅಲ್ಲಿ ಒಂದು ನ್ಯೂಸ್ ಬಂದದ, ಅದೇನಂತ ನೋಡೋಣ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರಿಗೆ ಅವರು ಸೇವೆ ಸಲ್ಲಿಸಿದ ವರ್ಷಗಳ ಆಧಾರದಲ್ಲಿ ಕೃಪಾಂಕ ನೀಡಿ ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿ ಪ್ರಕ್ರಿಯೆಯಡಿ ಅವರನ್ನು ಪರಿಗಣಿಸಲು ಉನ್ನತ ಶಿಕ್ಷಣ ಇಲಾಖೆ ಮುಂದಾಗಿದೆ. ಅಂದ್ರೆ ಹೈಯರ್ ಎಜುಕೇಶನ್ ಇವಾಗ ಯಾರು ಅತಿಥಿ ಉಪನ್ಯಾಸಕರು ಅಂತ ವರ್ಕ್ ಮಾಡ್ತಿದಾರಲ್ಲ GFGCಗಳಲ್ಲಿ ಅವರಿಗೆ ಕೃಪಾಂಕ ನೀಡಲು ಮುಂದಾಗಿದೆ ಅಂತದ. 1995-96ರಲ್ಲಿ ಏನ್ GFGCಲಿ ವರ್ಕ್ ಮಾಡ್ತಿದ್ರಲ್ಲ ಅವರಿಗೆ ಅರೆಕಾಲಿಕ ಉಪನ್ಯಾಸಕರು ಅಂತೇಳಿ ಡೆಸಿಗ್ನೇಷನ್ ಇತ್ತು. ಅದಕ್ಕಾಗಿ ಅವರು ಕೋರ್ಟಿಗೆ ಹೋದಾಗ ಅವರನ್ನ ಪರ್ಮನೆಂಟ್ ಮಾಡ್ರಿ ಅಂತ ಕೋರ್ಟ್ ಆದೇಶ ಮಾಡಿತ್ತು. ಓಕೆ, ಅದಾದ್ಮೇಲೆ ಏನ್ ಮಾಡಿದ್ರು, ಸರ್ಕಾರದವರು ಅರೆಕಾಲಿಕ ವರ್ಡ್ ಅನ್ನ ತೆಗೆದು ಅತಿಥಿ ಅಂತೇಳಿ ವರ್ಡ್ ಅನ್ನ ಮಾಡಿದ್ರು. ಬಟ್ 2007-9 ಏನ್ ಪ್ರಕ್ರಿಯೆ ನಡೀತಲ್ಲ ನೇಮಕಾತಿ ಪ್ರಕ್ರಿಯೆ, ಅದರಲ್ಲಿ ಅತಿಥಿ ಉಪನ್ಯಾಸಕರಿಗೆ ಕೃಪಾಂಕವನ್ನ ನೀಡಲಾಗಿತ್ತು. ಬಟ್ 2016 ಮತ್ತು 2020ರಲ್ಲಿ ಏನ್ ನೇಮಕಾತಿ ನಡೀತಲ್ಲ ಅಲ್ಲಿ ಕೃಪಾಂಕವನ್ನು ನೀಡಲಾಗಿಲ್ಲ. ಅದಕ್ಕಾಗಿ ಈ ಸಾರಿ ಅಸಿಸ್ಟೆಂಟ್ ಪ್ರೊಫೆಸರ್ GFGC ಆದ್ರೆ ಕೃಪಾಂಕ ಕೊಡ್ರಿ ಅಂತ ಒಂದು ಹೋರಾಟ ಏನೈತಲ್ಲ ಅದಕ್ಕೆ ಸರ್ಕಾರ ಸ್ಪಂದಿಸಿದ. ಮತ್ತೆ ಯಾರು ಅತಿಥಿ ಉಪನ್ಯಾಸಕರು ಅಂತ ವರ್ಕ್ ಮಾಡ್ತಾರಲ್ಲ ವಿತ್ UGC ಗೈಡ್ಲೈನ್ಸ್ ಅಂದ್ರೆ PG ಪ್ಲಸ್ ಕೆಸೆಟ್ ನೆಟ್ ಆರ್ PhD ಆದವರು ಅತಿಥಿ ಉಪನ್ಯಾಸಕರು ಅಂತ ವರ್ಕ್ ಮಾಡ್ತಿದ್ರಲ್ಲ ಅವರಿಗೆ ಒಂದು ವರ್ಷಕ್ಕೆ 2 ಅಂಕಗಳು ಮತ್ತು ಮ್ಯಾಕ್ಸಿಮಮ್ 5 ವರ್ಷಕ್ಕೆ 10 ಅಂಕಗಳು, ಅಂದ್ರೆ 6 ವರ್ಷ ಮಾಡಿದ್ರು ಅವ್ರಿಗೆ 10 ಕೃಪಾಂಕಗಳು ಸಿಗ್ತವೆ. ಇದೇ ರೀತಿ ಇದು ಸರ್ಕಾರ ಇದನ್ನು ಸಿ&ಆರ್ ರೂಲ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡ್ಲಿಕ್ಕೆ ಮುಂದಾಗಿದೆ ಅಂತದ. ಇನ್ನೇನು ಇದೇ ತಿಂಗಳಲ್ಲಿ ಸಿ&ಆರ್ ರೂಲ್ಸ್ ಬರುವುದು. ಅದರಲ್ಲಿ ಅತಿಥಿ ಉಪನ್ಯಾಸಕರಿಗೆ 1 ವರ್ಷಕ್ಕೆ 2 ಅಂಕಗಳು, ಮ್ಯಾಕ್ಸಿಮಮ್ 5 ವರ್ಷಕ್ಕೆ 10 ಕೃಪಾಂಕಗಳು ಸಿಗುವ ಚಾನ್ಸಸ್ ಅದೇ. ಅದೇ ರೀತಿ ನಾನು ಹೇಳಿದೆ ಇನ್ನೂ ಬಹಳಷ್ಟು ಅಬ್ಜೆಕ್ಷನ್ಸ್ ಹೋಗಿದಾವ ಸಿ&ಆರ್ ರೂಲ್ಸ್ ಬಗ್ಗೆ. ಇನ್ನು ಯಾರು PhD ಮಾಡಿದಾರಲ್ಲ ಅವರು ತಮ್ಮ ರಿಸರ್ಚ್ ಅನ್ನ ಕನ್ಸಿಡರ್ ಮಾಡ್ರಿ. ಅಂದ್ರೆ UGC ಗೈಡ್ಲೈನ್ ಪ್ರಕಾರ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಏಡೆಡ್ ಕಾಲೇಜಸ್ ಆಸ್ ವೆಲ್ ಆಸ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಸ್ಟೇಟ್ ಯೂನಿವರ್ಸಿಟಿ ಕನ್ಸಿಡರ್ ಮಾಡಬೇಕಾದ್ರೆ API ಸ್ಕೋರ್ ಅನ್ನು ಕನ್ಸಿಡರ್ ಮಾಡ್ತಾರೆ. ಅದು ಅವರು ಹೋರಾಟ ಮಾಡಿದ್ರೆ API ಸ್ಕೋರ್ ಅನ್ನು ಕನ್ಸಿಡರ್ ಮಾಡುವಂತೆ ಸಿ&ಆರ್ ರೂಲ್ಸ್ ಅಲ್ಲಿ ಬರಬಹುದು. ಸೊ ಅದಕ್ಕಾಗಿ ಸಿ&ಆರ್ ರೂಲ್ಸ್ ಅಲ್ಲಿ ಇವೆಲ್ಲ ಚೇಂಜಸ್ ಆಗಬಹುದು. ಈ ಪ್ರಕಟಣೆಯಿಂದ ಗೊತ್ತಾಗ್ತದ ಅತಿಥಿ ಉಪನ್ಯಾಸಕರು ವಿತ್ UGC ಗೈಡ್ಲೈನ್ಸ್ ಯಾರು ವರ್ಕ್ ಮಾಡ್ತಿದಾರಲ್ಲ ಅವರಿಗೆ ಕೃಪಾಂಕವನ್ನು ಸಿಗೋದು ಸಿ&ಆರ್ ರೂಲ್ಸ್ ಅಲ್ಲಿ ಇನ್ಕ್ಲೂಡ್ ಆಗ್ತದೆ ಅಂತ ಹೇಳಿ. ಓಕೆ, ಇದಿಷ್ಟು ಮಾಹಿತಿ ಅದ. ಓಕೆ, ಥ್ಯಾಂಕ್ ಯು.